ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 14ನೇ ಪಂದ್ಯ ರಣರೋಚಕತೆಯಿಂದಾದರೆ ಕೂಡಿತ್ತು. ಕೇವಲ 1 ರನ್ ಇಂದಾದರೆ ಗೆದ್ದಿದೆ ಗುಜರಾತ್ ಟೈಟನ್ಸ್ ತಂಡ ಡೆಲ್ಲಿ ವಿರುದ್ಧ. ಇನ್ನು ಈ ಪಂದ್ಯದಲ್ಲಿ ಅಮೋಘ ಪ್ರದರ್ಶನಗಳನ್ನಾದ್ರೆ ನಾವು ನೋಡಿದೆವು. ಹೌದು ಸ್ನೇಹಿತರೆ, ಬಟ್ಲರ್ ಫಾರ್ಮ್ ಗೆ ಬಂದಿರಬಹುದಾಗಿರ್ಬೋದು ಮತ್ತು ಮಿಲ್ಲರ್ ಅವರು ನೋ ಲುಕ್ ಶಾಟ್ ಆಗಿರ್ಬೋದು, KL ರಾಹುಲ್ ಅವರು ತಮ್ಮ ಅಮೋಘ ಪ್ರದರ್ಶನ ಕೊಟ್ಟಿರೋದಾಗಿರ್ಬೋದು ಮತ್ತು ಗಿಲ್ ಅವರು ಅದ್ಭುತ ಬ್ಯಾಟಿಂಗ್ ಆಡಿರಬಹುದಾಗಿದ್ದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಇದೀಗ ಬಂದ್ಬಿಟ್ಟು IPL ಇವಾಗ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ. ಆ ರೇಂಜ್ಗೆ ಆದ್ರೆ ಪರ್ಫಾರ್ಮ್ ಆದ್ರೆ ಮಾಡಿದ್ರು ಡೆಲ್ಲಿ ಬ್ಯಾಟ್ಸ್ಮನ್ಸ್, ಗುಜರಾತ್ ಬ್ಯಾಟ್ಸ್ಮನ್ಸ್. ಆದ್ರೂ ಕೂಡ ಗುಜರಾತ್ ಟೈಟನ್ಸ್ ತಂಡ 1 ರನ್ ಇಂದಾದ್ರೆ ಈ ಪಂದ್ಯವನ್ನಾದ್ರೆ ಗೆದ್ದುಕೊಂಡಿದೆ. ಇನ್ನು ಈ ಪಂದ್ಯ ಸೋತ ತಕ್ಷಣವೇ ಮಾತನಾಡಿದಂತ ದೇಶಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮತ್ತು ನಮ್ಮ ಕನ್ನಡಿಗ ಆದಂತ KL ರಾಹುಲ್ ಅವರು ಈ ರೀತಿ ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಕನ್ನಡಿಗ KL ರಾಹುಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ಟೈಟನ್ಸ್ ತಂಡ ಬಂದ್ಬಿಟ್ಟು 210 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು. ಸಾಯಿ ಸುದರ್ಶನ್ ಕೇವಲ 12 ರನ್ ಗಳಿಗೆ ಔಟ್ ಆದ ತಕ್ಷಣವೇ ಬಂದಂತ ಜಾಸ್ ಬಟ್ಲರ್, ಸುದ್ಮನ್ ಗಿಲ್ ಆಟ ಅಂತೂ ಅದ್ದೂರಿಯಾಗಿತ್ತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಜಾಸ್ ಬಟ್ಲರ್ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ಲೇಬೇಕು. ಎಲ್ಲ ಫಾರ್ಮ್ ಆದ್ರೆ ಕಳ್ಕೊಂಡಿದ್ದಾರೆ, ಅವರಿಗೆ ಆಡೋಕೆ ಯೋಗ್ಯತೆನೇ ಇಲ್ಲ. ಈಗ ಸದ್ಯದ ಮಟ್ಟಿಗೆ IPL ಅಲ್ಲಿ ಅವರಿಗೆ ಏಜ್ ಆಗ್ತಾ ಇದೆ ಅನ್ನೋರಿಗೆಲ್ಲ ಇದೀಗ ತಿರುಗೇಟ್ ಆದ್ರೆ ಕೊಟ್ಟಿದ್ದಾರೆ ಜಾಸ್ ಬಟ್ಲರ್. ಹೌದು ಸ್ನೇಹಿತರೆ, ಆ ರೀತಿ ಬ್ಯಾಟಿಂಗ್ ಆದ್ರೆ ಮಾಡಿದ್ರು ಇವತ್ತಿನ ಪಂದ್ಯದಲ್ಲಿ. 5 6 3 4 192 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿ 52 ರನ್ ಆದ್ರೆ ಹೊಡಿತಾರೆ ಜಾಸ್ ಬಟ್ಲರ್. ಆ ನಂತರ ಸುದ್ಮನ್ ಗಿಲ್ ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಡ್ತಾರೆ. ಹೌದು ಸ್ನೇಹಿತರೆ, ಕೇವಲ 45 ಬಾಲ್ ಗಳಲ್ಲಿ 70 ರನ್ ಆದ್ರೆ ಹೊಡಿತಾರೆ ಗಿಲ್ ಅವರು. 5 6 4 4 155 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನೊಂದು ವಾಷಿಂಗ್ಟನ್ ಸುಂದರ್ ಅವರು ಕೂಡ ತಮ್ಮ IPL ಕರಿಯರ್ ಅಲ್ಲಿ ಒಂದು ರೆಕಾರ್ಡ್ ಕೂಡ ಮಾಡ್ತಾರೆ. IPL ಅಲ್ಲಿ ಬಂದ್ಬಿಟ್ಟು ಅವರು 150 ಕೂಡ ಹೊಡೆದೇ ಇರಲಿಲ್ಲ. ಇದೀಗ ಮತ್ತೊಂದು 150 ಹೊಡೆಯುವ ಮೂಲಕ ಒಂದು ದಾಖಲೆಯನ್ನೇ ಬರ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅವರ ಹೆಸರಿಗೆ. ಒಟ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ ಗುಜರಾತ್ ಟೈಟನ್ಸ್ ತಂಡ 210 ರನ್ ಆದ್ರೆ ಹೊಡಿತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ 211 ಚೇಸ್ ಮಾಡಕ್ಕೆ ಬಂದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೇವಲ 1 ರನ್ ಇಂದಾದ್ರೆ ಸೋತಿದೆ. ಹೌದು ಸ್ನೇಹಿತರೆ, ಆಲ್ಮೋಸ್ಟ್ ಆಲ್ ಆಗಿ KL ರಾಹುಲ್ ಯಾವಾಗ ಔಟ್ ಆಗಿದ್ರು ಆವಾಗಲೇ ಪಂದ್ಯ ಆದ್ರೆ ಹೋಗಿತ್ತಂತ ಹೇಳ್ಬೋದು ಗುಜರಾತ್ ಬಿಟ್ಟಿಗೆ. ಆದ್ರೂ ಕೂಡ ಮಿಲ್ಲರ್ ತಮ್ಮ ಪ್ರದರ್ಶನವನ್ನಾದ್ರೆ ತೋರಿಸಿದರು. ಕೇವಲ 20 ಬಾಲ್ಗಳಲ್ಲಿ 41 ರನ್ ಆದ್ರೆ ಹೊಡಿತಾರೆ. 3 6 3 4 205 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇವತ್ತಿನ ಪಂದ್ಯದಲ್ಲಿ ನಾವು ಮಾತಾಡ್ಬೇಕಂತಂದ್ರೆ KL ರಾಹುಲ್ ಮತ್ತು ಡೇವಿಡ್ ಮಿಲ್ಲರ್ ಬಗ್ಗೆ ಮಾತಾಡ್ಲೇಬೇಕು. ಆ ರೇಂಜ್ಗೆ ಇವತ್ತಿನ ಪಂದ್ಯದಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ KL ರಾಹುಲ್ ಮತ್ತು ಡೇವಿಡ್ ಮಿಲ್ಲರ್. ಹೌದು ಸ್ನೇಹಿತರೆ, ಸಿರಾಜ್ ಎಸೆದಂತ ಬೌಲ್ ಅಲ್ಲಿ KL ರಾಹುಲ್ ಅವರು ಔಟ್ ಆಗ್ತಾರೆ. KL ರಾಹುಲ್ ಅವರು 92 ರನ್ ಆದ್ರೆ ಹೊಡಿತಾರೆ ಮತ್ತು ನಮ್ಮೆಲ್ಲ ಕನ್ನಡಿಗರು ಕೂಡ KL ರಾಹುಲ್ ಈ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದು ನೋಡಿ ಎಲ್ಲರೂ ಕೂಡ ತುಂಬಾನೇ ಖುಷಿ ಆದ್ರು. ಇನ್ನು ಡೇವಿಡ್ ಮಿಲ್ಲರ್ ಅಂತೂ ಈ ಪಂದ್ಯವನ್ನು ಅಕ್ಷರಾಂಶ ಹೇಳ್ಬೇಕಂತಂದ್ರೆ ಈ ಪಂದ್ಯವನ್ನು ಗುಜರಾತ್ ಟೈಟನ್ಸ್ ನಿಂದ ಕಸಿದುಕೊಂಡಿದ್ರ ಅಂತಾನೆ ಹೇಳ್ಬಹುದು. 3 ಬಾಲ್ಗೆ 8 ರನ್ ಬೇಕಿದ್ದಾಗ 1 6 ಆದ್ರೆ ಹೊಡಿತಾರೆ. ಆನಂತರ 2 ಬಾಲ್ಗೆ 2 ರನ್ ಬೇಕಿದ್ದಾಗ ನಮ್ಮ ಪ್ರಸಿದ್ಧ ಕೃಷ್ಣ ಮಿರಾಕಲ್ ಆದ್ರೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು. 2ಕ್ಕೆ 2 ಬಾಲ್ ಡಾಟ್ ಮಾಡುವ ಮೂಲಕ ಗುಜರಾತ್ ಟೈಟನ್ಸ್ ತಂಡಕ್ಕೆ 1 ರನ್ನಿನ ಗೆಲುವಾದ್ರೆ ತಂದು ಕೊಡ್ತಾರೆ ನಮ್ಮ ಕನ್ನಡಿಗ. ಡೆಲ್ಲಿ ಪರವಾಗಿ ನಮ್ಮ ಕನ್ನಡಿಗ KL ರಾಹುಲ್ ಬ್ಯಾಟಿಂಗ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರೆ ಗುಜರಾತ್ ಟೈಟನ್ಸ್ ಪರ ನಮ್ಮ ಇನ್ನೊಬ್ಬ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನಲ್ಲಿ ಕಮಲ್ ಆದ್ರೆ ಮಾಡಿದ್ರು. ಇನ್ನು ಇದೆಲ್ಲ ಬಿಡ್ತು ಅಂತಂದ್ರೆ ನಮ್ಮ ಕನ್ನಡಿಗ ಕ್ಲಾಸಿ ರಾಹುಲ್ ಅವರು ಪಂದ್ಯ ಸೋತ ತಕ್ಷಣವೇ ಮಾತನಾಡಿದ್ದಾದ್ರೆ ಏನಂತ ತಿಳ್ಕೊಂಬರೋಣ ಬನ್ನಿ. ಮೊದಲಿಗೆ ಈ ರೀತಿ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು KL ರಾಹುಲ್. ಹೌದು ಸ್ನೇಹಿತರೆ, ಗುಜರಾತ್ ಟೈಟನ್ಸ್ ತಂಡ ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡಿದ್ರು ಮೊದಲು ಬ್ಯಾಟಿಂಗ್ ಮಾಡಿ. ಇನ್ನು ಈ ಪಿಚ್ ನಲ್ಲಿ ಬ್ಯಾಟಿಂಗ್ ಮಾಡಲು ತುಂಬಾನೇ ಆದ್ರೆ ಅದ್ಭುತವಾಗಿ ಇತ್ತು ಮತ್ತು ಇನ್ನಷ್ಟು ಬಾಲ್ ಗಳನ್ನು ನಾನು ಆಡಿದ್ರೆ ಈ ಪಂದ್ಯ ನಾವು ಗೆಲ್ಲಬಹುದಾಗಿತ್ತು. ಆದ್ರೆ ಲಕ್ ಅಂತ ನಮ್ಮ ಕಡೆ ಇಲ್ಲ. ಆ ಕಾರಣದಿಂದಾಗಿ ಕೊನೆಯ 2 ಬಾಲ್ಗೆ ಹೋಗಿ ನಾವು ಪಂದ್ಯವನ್ನಾದ್ರೆ ಸೋತಿದ್ದೇವೆ. ನಾನು ಇಲ್ಲಿ ಅಪ್ರಿಶಿಯೇಟ್ ಆದ್ರೆ ಮಾಡುತ್ತೇನೆ ಮತ್ತು ಮಿಲ್ಲರ್ ಅವರ ಬ್ಯಾಟಿಂಗ್ ಬಗ್ಗೆ ನಾನು ಮಾತಾಡಲೇಬೇಕು. ಮಿಲ್ಲರ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದರು. ಇನ್ನು ಮಿಲ್ಲರ್ ಅವರು ಆಡಿದಂತ ಇನ್ನಿಂಗ್ಸ್ ನಿಂದಾಗಿ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬಂದ್ಬಿಟ್ಟು ಅಲ್ಲಿಯವರೆಗೆ ಹೋಗಲು ಸಾಧ್ಯವಾಯಿತು. ಹೌದು, 2 ಬಾಲಿಗೆ 2 ರನ್ ಇದ್ದಾಗ ನಾವು ಅದರ ಪಂದ್ಯವನ್ನಾದ್ರೆ ಸೋತಿದ್ದೇವೆ. ಲಕ್ ಅಂತ ಯಾರು ಕಡೆಗೆ ಇರುತ್ತೆ ಆ ತಂಡ ಬಂದ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ ಎಂದು KL ರಾಹುಲ್ ಆದ್ರೆ ಹೇಳಿದ್ದಾರೆ. ಇನ್ನಷ್ಟು ಮಾತನಾಡಿದಂತ KL ರಾಹುಲ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ, ಆದರೂ ಕೂಡ ನಮ್ಮ ಬೌಲರ್ಸ್ ಬ್ಯಾಟರ್ಸ್ ಉತ್ತಮ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಮುಂದಿನ ಪಂದ್ಯದಲ್ಲಿ ಗೆಲ್ಲಲಾದ್ರೆ ಎದುರು ನೋಡುತ್ತೇವೆ ಅಂತಂದು ಕನ್ನಡಿಗೆ KL ರಾಹುಲ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.